ಹಲೋ ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ಕತೆ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಹೊಸ ಕತೆ ಬ್ರಹ್ಮಗಂಟು ಸೆಕೆಂಡ್ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ವಿಕ್ರಾಂತ್ ಸಿಂಹ ಅಲ್ಲಿಗೆ ಬರೋ ಮುನ್ನ ಅವನ ಫೋನ್ನಲ್ಲಿ ಒಂದು ಮೆಸೇಜ್ ಬಂತು. ನೀವು ಹುಡುಕ್ತಿದ್ದ ಸತ್ಯದ ಫೋಟೋ ಈಗ ಲೇಖನಳ ಕೈಲಿದೆ. ವಿಕ್ರಾಂತ್ ಸಿಂಹ ತನ್ನ ಬೆಲೆ ಬಾಳೋ ಕೋಟ್ ಸರಿಪಡಿಸ್ಕೊಳ್ತಾ ಲೇಖನಾಳ ಹತ್ರ ಬಂದಾಗ ಇಡೀ ಸೆಟ್ ಗೌರವದಿಂದ ಬಾಗ್ ನಿಂತಿತ್ತು. ಆದರೆ ಲೇಖನ ಮಾತ್ರ ಅವನನ್ನು ನೋಡ್ದವಳಂತೆ ತನ್ನ ಕೈಯಲ್ಲಿದ್ದ ಆ ಫೋಟೋನ ಬಟ್ಟೆ ಒಳಗಡೆ ಬಚ್ಚಿಟ್ಕೊಂಡ್ಳು. ಅವಳ ಕಣ್ಗಳಲ್ಲಿ ದೈವಿಕ ಶಾಂತಿಯ ಜಾಗದಲ್ಲಿ ಈಗ ಕೆಂಡದಂತಹ ಕೋಪ ಇತ್ತು. ವಿಕ್ರಾಂತ್ ತನ್ನ ಎಂದಿನ ಅಧಿಕಾರಿಯುತ ಧ್ವನಿಯಲ್ಲಿ ಕೇಳ್ದ, ನನ್ನ ಕಂಪ್ನಿ ಬ್ರ್ಯಾಂಡ್ ಅಂಬಾಸಿಡರ್ ಇಷ್ಟು ಚೆನ್ನಾಗಿ ನಟಿಸ್ತಾಳೆ ಅಂತ ನಾನು ನಿರೀಕ್ಷಿಸದೇ ಇರಲಿಲ್ಲ. ಲೇಖನಾಳ ಈ ಸೀನ್ ನೋಡಿ ಇಡೀ ಇಂಡಸ್ಟ್ರಿ ನಿನ್ನ ಪಾದದ ಹತ್ರ ಬೀಳುತ್ತೆ. ಆದರೆ ಅದಕ್ಕೆ ಕಾರಣ ಈ ಫ್ಯಾಷನ್ ಎಂಪೈರ್ ಹಾಕಿರೋ ಬಂಡವಾಳ ಅನ್ನೋದನ್ನು ಮರಿಬೇಡ. ಲೇಖನ ನಿಧಾನವಾಗಿ ಎದ್ದು ನಿಂತಳು. ಅವಳು ವಿಕ್ರಾಂತ್ನ ಕಣ್ಗಳನ್ನ ನೇರವಾಗಿ ದಿಟ್ಟಿಸಿದ್ಲು. ಅವನ ಶ್ರೀಮಂತಿಕೆ ಅಥವಾ ಅವನ ಪ್ರಭಾವ ಅವಳ ಮೇಲೆ ಕಿಂಚಿತ್ತೂ ಪರಿಣಾಮ ಬೀರಲಿಲ್ಲ. ಬಂಡವಾಳ ಹಾಕಿದವರು ಬದುಕನ್ನು ಕೊಂಡ್ಕೊಳ್ಬಹುದು ಅಂತ ಅಂದುಕೊಂಡ್ರೆ ಅದು ನಿಮ್ಮ ಭ್ರಮೆ ವಿಕ್ರಾಂತ್ ಸಿಂಹ. ಅವಳ ಧ್ವನಿಯಲ್ಲಿ ನಡುಕ ಇರಲಿಲ್ಲ, ಬದಲಿಗೆ ಸ್ಪಷ್ಟವಾದ ತಿರಸ್ಕಾರವಿತ್ತು. ವಿಕ್ರಾಂತ್ ಮುಗುಳ್ನಕ್ಕೂ, ಇಷ್ಟೊಂದು ಗರ್ವ ನಿನಗ ಕಲೆ ಮೇಲೋ ಅಥವಾ ನಿನ್ನ ಬೆನ್ನ ಹಿಂದೆ ಇರೋರ ಮೇಲೋ ಅಂತ ಕೆಣಕುವಂತೆ ಲೇಖನ ಒಂದು ಹೆಜ್ಜೆ ಮುಂದೆ ಬಂದು ಅವನ ತೀಕ್ಷ್ಣವಾದ ಪರ್ಫ್ಯೂಮ್ ವಾಸನೆಯನ್ನು ಲೆಕ್ಕಿಸದೆ ಹೇಳಿದ್ಲು, ಗರ್ವ ನಂದಲ್ಲ, ನನ್ನ ಒಳಗಡೆ ಸತ್ತು ಹೋದ ನಂಬಿಕೆಯದ್ದು. ನೀವು ಕಟ್ಟಿರೋ ಈ ಫ್ಯಾಷನ್ ಸಾಮ್ರಾಜ್ಯದ ಅಡಿಪಾಯ ಯಾರ ಕಣ್ಣೀರಿನ ಮೇಲೆ ನಿಂತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಕೊಟ್ಟಿರೋ ಆ ಆಫರ್, ಈ ಸಿನಿಮಾ ಎಲ್ಲನೂ ನನ್ನ ಪಾಲಿಗೆ ಈ ಮಳೆ ನೀರಿಗಿಂತ ಕೀಳು. ನಿಮ್ಮ ಸಹಾಯವಿಲ್ಲದೆ ಈ ಲೇಖನ ಬೆಳಿಬಲ್ಲಳು. ಸುತ್ತಲಿದ್ದವರಿಗೆ ಉಸಿರು ಕಟ್ಟದಂತಾಯಿತು. ಅಷ್ಟೊಂದು ದೊಡ್ಡ ಉದ್ಯಮಿಗೆ ಇಡೀ ಸೆಟ್ ಮುಂದೆ ಇಂತಹ ಉತ್ತರ ಕೊಡೋದಕ್ಕೆ ಎದೆಗಾರಿಕೆ ಬೇಕಿತ್ತು. ವಿಕ್ರಾಂತ್ನ ಮುಖದ ಮೇಲಿನ ನಗು ಮಾಯವಾಯಿತು. ಅವನು ಅವಳ ಹತ್ರ ಹೋಗಿ ಪಿಸ್ಕೊಡ್ತ, ಆ ಫೋಟೋದಲ್ಲಿರೋ ಸತ್ಯ ನಿನಗೆ ಗೊತ್ತಾದ ಮೇಲೆ ನೀನು ನನ್ನ ಹತ್ರ ಅಳ್ತಾ ಬರಬೇಕಾಗತ್ತೆ. ಲೇಖನ ಜೋರಾಗಿ ನಗ್ತಾ, ಅಳೋ ಕಾಲ ಮುಗ್ದೋಯ್ತು ವಿಕ್ರಾಂತ್. ಆಗಲೇ ಹೇಳಿದ್ರಲ್ಲ, ಬೆಂಕಿ ಜೊತೆ ಆಡುವಾಗ ಸುಡೋ ಹಠ ಇರಬೇಕು ಅಂತ. ಆ ಹಠ ಈಗ ನನ್ನಲ್ಲಿದೆ. ನಿಮ್ಮ ಫ್ಯಾಷನ್ ಎಂಪೈರ್ನ ಮುಖವಾಡ ಕಳ್ಚೋವರೆಗೂ ನಾನು ವಿಶ್ರಮಿಸೋದಿಲ್ಲ ಅಂತ ಹೇಳಿ ಅವನನ್ನು ಸವರ್ಕೊಂಡು ಮಳೆಯಲ್ಲೇ ಬಂದ್ಬಿಟ್ಲು. ವಿಕ್ರಾಂತ್ ಅವಳು ಹೋಗೋ ಹಾದಿಯನ್ನೇ ನೋಡ್ತಾ ನಿಂತಿದ್ದ. ಅವನಿಗೆ ಲೇಖನಾಳ ಮೇಲೆ ಸಿಟ್ಟಿಗಿಂತ ಹೆಚ್ಚಾಗಿ ಒಂದು ರೀತಿ ಕುತೂಹಲ ಮತ್ತು ಅವಳ ಹಠದ ಬಗ್ಗೆ ಗೌರವ ಮೂಡ್ತು. ಆದರೆ ಅವನು ಸೋಲನ್ನು ಒಪ್ಪೋನಾಗಿರಲಿಲ್ಲ. ಮರ್ದಿನ ಬೆಳಿಗ್ಗೆ ಮಳೆ ನಿಂತು ಆಕಾಶ ನಿರ್ಮಲವಾಗಿತ್ತು. ಆದರೆ ಲೇಖನ ಎಸ್ದ ಆ ಸವಾಲು ವಿಕ್ರಾಂತ್ನ ಮನಸ್ಸಿನಲ್ಲಿ ಇನ್ನೂ ಗುಡುಕ್ತಾನೇ ಇತ್ತು. ವಿಕ್ರಾಂತ್ ಸಿಂಹನ ಅರಮನೆಯಂತಹ ಬಂಗ್ಲೆ ಜಿಮ್ ಸೌಂಡ್ ಪ್ರೂಫ್ ಆಗಿದ್ರೂ ಒಳಗಿನಿಂದ ತೀವ್ರವಾದ ವರ್ಕೌಟ್ನ ಶಬ್ದ ಕೇಳಿಸ್ತಿತ್ತು. ವಿಕ್ರಾಂತ್ ತನ್ನ ಮಸಲ್ಸ್ನ ದಂಡಿಸ್ತಿದ್ದ. ಮೈಯೆಲ್ಲ ಬೆವರಿನಿಂದ ನೆಂದಿದ್ರೂ ಅವನ ಗಮನ ಮಾತ್ರ ಸ್ಥಿರವಾಗಿತ್ತು. ಪ್ರತಿ ಬಾರಿ ವೇಟ್ ಎತ್ತಿದಾಗಲೂ ಅವನ ಕಣ್ಣು ಮುಂದೆ ಬರ್ತಿದ್ದಿತ್ತು ಲೇಖನಾಳ ಆ ತೀಕ್ಷ್ಣವಾದ ಕಣ್ಣುಗಳು ಮತ್ತು ಅವಳು ತೋರಿದ ತಿರಸ್ಕಾರ. ಅವನಿಗೆ ಸೋತು ಅಭ್ಯಾಸನೇ ಇರಲಿಲ್ಲ. ಯಾರಾದರೂ ತನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದನ್ನು ಅವನು ಸಹಿಸಿದವನು. ಆದರೆ ಲೇಖನಾಳ ಮಾತುಗಳಲ್ಲಿ ಒಂದು ಸತ್ಯ ಇತ್ತು, ಅದು ಅವನನ್ನು ಒಳಗಿನಿಂದ ಚುಚ್ಚುತ್ತಿತ್ತು. ಜಿಮ್ನ ಹೊರಗಿನ ವಿಶಾಲವಾದ ಡೈನಿಂಗ್ ಹಾಲ್ನಲ್ಲಿ ಒಬ್ಬರು ಮಹಿಳೆ ಶಾಂತವಾಗಿ ಕೂತಿದ್ರು. ಅವರೇ ಸುಮಿತ್ರಾದೇವಿ, ವಿಕ್ರಾಂತ್ನ ತಾಯಿ. ಸುಮಿತ್ರಾದೇವಿಯರು ಆ ಮನೆಯ ಸೌಮ್ಯತೆಯ ಸಂಕೇತ. ಮಗ ಎಷ್ಟೇ ದೊಡ್ಡ ಉದ್ಯಮಿಯಾಗಿದ್ದರೂ ಜಗತ್ತಿಗೆ ಅವನು ಕ್ರೂರ ಉದ್ಯಮಿಯಂತೆ ಕಂಡ್ರೂ ಅವರ ಪಾಲಿಗೆ ಅವನು ಇಂದಿಗೂ ಅತಿ ಚಿಕ್ಕ ವಿಕ್ರಾಂತ್. ಅವರ ಮುಂದೆ 2 ಕಪ್ ಬಿಸಿ ಬಿಸಿ ಕಾಫಿ ಇತ್ತು. ಪ್ರತಿದಿನ ಮಗನ ವರ್ಕೌಟ್ ಮುಗಿಸಿ ಬರೋವರೆಗೂ ಅವರು ಕಾಫಿ ಕುಡಿಯದೆ ಕಾಯ್ಕೊಂಡು ಕೂತ್ಕೊಳ್ಳೋದು ಒಂದು ಸಂಪ್ರದಾಯವಾಗಿಬಿಟ್ಟಿತ್ತು. ವಿಕ್ರಾಂತ್ ಟವಲ್ನಿಂದ ಬೆವರು ಒರೆಸ್ಕೊಳ್ತಾ ಹೊರಬಂದ. ತಾಯಿಯನ್ನು ನೋಡಿದ ಕೂಡಲೇ ಅವನ ಮುಖದಲ್ಲಿದ್ದ ಕಠಿಣತೆ ಮಾಯವಾಗಿ ಒಂದು ಸಣ್ಣ ಮಂದಹಾಸ ಮೂಡ್ತು. ಇನ್ನು ಯಾಕೆ ಕಾಯ್ತಿದ್ದೀರಾ ಅಮ್ಮ, ಕಾಫಿ ಕುಡಿಬಾರ್ದಾ ಅಂತ ಅವರ ಪಕ್ಕದಲ್ಲಿ ಬಂದು ಕೂತ. ಸುಮಿತ್ರಾದೇವಿ ಕಾಫಿ ಕಪ್ ಅವನ ಕೈಗಿಡ್ತಾ, ನನ್ನ ಮಗ ಜಗತ್ತನ್ನೇ ಗೆದ್ದು ಬಂದರೂ ಅವನ ಜೊತೆ ಕೂತು ಕುಡಿಯೋ ಈ 1 ಕಪ್ ಕಾಫಿ ಕೊಡೋ ಸಂತೋಷ ನನಗೆ ಬೇರೆ ಯಾವುದ್ರಲ್ಲೂ ಸಿಗಲ್ಲಪ್ಪ ಅಂದರು ಮಮತೆಯಿಂದ. ಆದರೆ ಅವರ ತೀಕ್ಷ್ಣ ಕಣ್ಣುಗಳು ಮಗನ ಮುಖದಲ್ಲಿದ್ದ ಅಸಹನೆಯನ್ನು ಗುರುತಿಸಿದ್ವು. ಏನಾಗಿದೆ ವಿಕ್ರಾಂತ್, ನಿನ್ನ ಮುಖ ಏನೋ ಹೇಳ್ತಿದೆ. ಶೂಟಿಂಗ್ ಸೆಟ್ನಲ್ಲಿ ಏನಾದರೂ ತೊಂದರೆ ಆಯಿತಾ ಅಥವಾ ಆ ಲೇಖನ?
ವಿಕ್ರಾಂತ್ ಕಾಫಿ ಸಿಪ್ ಮಾಡ್ತಾ ಮಧ್ಯದಲ್ಲೇ ತಡೆದ. ಅಮ್ಮ, ಲೇಖನ ಕೇವಲ ಒಬ್ಬ ನಟಿ ಅಂದ್ಕೊಂಡಿದ್ದೆ, ಆದರೆ ಅವಳ ಹತ್ರ ಯಾವುದೋ ಒಂದು ಹಳೆ ಫೋಟೋ ಇದೆ. ಅದು ನಮ್ಮ ಕುಟುಂಬದ ಬಗ್ಗೆ ಅವಳಲ್ಲಿ ತಪ್ಪು ಕಲ್ಪನೆ ಮೂಡಿಸ್ತಿದೆ ಅನಿಸುತ್ತೆ. ಸುಮಿತ್ರಾ ದೇವಿಯವ್ರ ಮುಖ ಒಂದು ಕ್ಷಣ ಬಿಳಿಯಾಯಿತು. ಅವರು ತಟ್ಟನೆ ಕೈಯಲ್ಲಿದ್ದ ಕಪ್ ಹಿಡಿತ ಸಡಲಗೊಳಿಸಿದ್ರು. ಫೋಟೋನಾ? ಯಾವ ಫೋಟೋ ಅದು? ಅವರ ಧ್ವನಿಯಲ್ಲಿ ಒಂದು ರೀತಿ ಆತಂಕ ಇತ್ತು. ವಿಕ್ರಾಂತ್ ತಾಯಿಯ ಬದಲಾವಣೆಯನ್ನು ಗಮನಿಸ್ದ. ಅಮ್ಮ, ನಿಮಗೇನಾದರೂ ಗೊತ್ತಾ ಆ ಲೇಖನಾಳ್ಗೆ ನಮಗೂ ಏನು ಸಂಬಂಧ ಇದೆ ಅಂತ? ನಗರದ ಗದ್ದಲದಿಂದ ದೂರ ಇರೋ ಒಂದು ಪುರಾತನ ಶೈಲಿಯ ಸಣ್ಣ ಅರಮನೆಯಂತಹ ಬಂಗ್ಲೆಯಲ್ಲಿ ಲೇಖನ ವಾಸವಾಗಿದ್ದಾಳೆ. ಅದು ಅವಳ ಪೂರ್ವಜರ ಆಸ್ತಿಯಾಗಿದ್ದರೂ ಈಗ ಅದು ಮೌನಕ್ಕೆ ಶರಣಾದ ದ್ವೀಪದಂತಿದೆ. ಲೇಖನಾಳ ಜೀವನ ಶೈಲಿ ಬಹಳ ವಿಚಿತ್ರ. ಹೊರಗಿನ ಜಗತ್ತಿಗೆ ಅವಳು ದೊಡ್ಡ ನಟಿ, ಆದರೆ ಮನೆಯೊಳಗಡೆ ಅವಳು ಒಬ್ಬ ಒಂಟಿ ಹೋರಾಟಗಾರ್ತಿ. ಅವಳು ತನ್ನ ಬಿಡುವಿನ ವೇಳೆಯಲ್ಲಿ ಕೇವಲ ಶಾಸ್ತ್ರೀಯ ನೃತ್ಯ ಮತ್ತು ಪುಸ್ತಕಗಳಲ್ಲಿ ಮುಳುಗಿರ್ತಾಳೆ. ಅವಳ ಮನೆ ಗೋಡೆಗಳ ಮೇಲೆ ದೊಡ್ಡ ದೊಡ್ಡ ಕನ್ನಡಿಗಳಿದ್ವು. ಅದು ಅವಳ ಒಂಟಿತನವನ್ನು ಪ್ರತಿಫಲಿಸ್ತಿದ್ವು. ಅವತ್ತು ಬೆಳಿಗ್ಗೆ ಅವಳು ತನ್ನ ತಾಂಡವ ನೃತ್ಯದ ಅಭ್ಯಾಸ ಮುಗಿಸಿ ಆ ಫೋಟೋನ ಮೇಜಿನ ಮೇಲಿಟ್ಟು ಆಳವಾಗಿ ಯೋಚಿಸ್ತಿದ್ಲು. ಇನ್ನೊಂದು ಕಡೆ ವಿಕ್ರಾಂತ್ ಸಿಂಹನ ಆಫೀಸ್ ಒಂದು ಯುದ್ಧ ಭೂಮಿಯಂತೆ ಇತ್ತು. ವಿಕ್ರಾಂತ್ ತನ್ನ ಚೇಂಬರ್ ವಿಶಾಲವಾದ ಕಿಟಕಿ ಹತ್ರ ನಿಂತು ಹೊರಗಡೆ ನೋಡ್ತಿದ್ದ. ಅವನ ಹಿಂದೆ ಅವನ ನಂಬಿಕಸ್ಥ ಪಿಎ ಆಕಾಶ್ ಫೈಲ್ಗಳನ್ನು ಹಿಡಿದು ಓಡ್ತಿದ್ದ. ಸರ್, ಮುಂದಿನ 10 ನಿಮಿಷದಲ್ಲಿ ಲಂಡನ್ ಕ್ಲೈಂಟ್ಸ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಇದೆ. ಮಧ್ಯಾಹ್ನ ಹೊಸ ಬ್ರ್ಯಾಂಡ್ ಲಾಂಚ್ ಬಗ್ಗೆ ಮೀಟಿಂಗ್. ಸಂಜೆ ಫ್ಯಾಷನ್ ಎಂಪೈರ್ ಬೋರ್ಡ್ ಮೆಂಬರ್ಸ್ ನಿಮ್ಮ ನಿರ್ಧಾರಕ್ಕಾಗಿ ಕಾಯ್ತಿದ್ದಾರೆ ಅಂತ ಆಕಾಶ್ ಸುಸ್ತಾಗ್ತಾ ಹೇಳ್ದ. ವಿಕ್ರಾಂತ್ ತಿರುಗಿ ನೋಡಿ, ಮೀಟಿಂಗ್ಸ್ ಕ್ಯಾನ್ಸಲ್ ಮಾಡು ಆಕಾಶ್ ಅಂತ ತಣ್ಣಗೆ ಹೇಳಿಬಿಟ್ಟ. ಆಕಾಶ್ ಬೆಚ್ಚ ಬಿದ್ದ. ಸರ್, ಇದು ಕೋಟಿಗಟ್ಟಲೆ ವ್ಯವಹಾರದ ಮೀಟಿಂಗ್. ವಿಕ್ರಾಂತ್ ಅವನ ಹತ್ರ ಬಂದು, ಆ ವ್ಯವಹಾರಕ್ಕಿಂತ ಮುಖ್ಯವಾದದ್ದು ಆ ಫೋಟೋ. ಲೇಖನ ವಾಸವಾಗಿರೋ ಆ ಹಳೆ ಬಂಗ್ಲೆ ಮಾಹಿತಿ ಸಿಗ್ತಾ? ಅವಳು ಯಾರನ್ನೆಲ್ಲ ಭೇಟಿ ಆಗ್ತಿದ್ದಾಳೆ? ಆ ಫೋಟೋ ಅವಳಿಗೆ ಎಲ್ಲಿಂದ ಸಿಕ್ತು ಅಂತ ನನಗೆ ಈಗಲೇ ತಿಳಿಬೇಕು. ಆಕಾಶ್ ಗಲ್ಬಿಲಿಯಾಗಿ, ಸರ್, ಅವಳು ಯಾರನ್ನೂ ಮೀಟ್ ಮಾಡ್ತಾ ಇಲ್ಲ ಸರ್. ತುಂಬಾ ಪ್ರೈವೇಟ್ ಲೈಫ್ ಅವಳದ್ದು. ಆದರೆ ಆ ಬಂಗ್ಲೆ ಅದು ಒಂದು ಕಾಲದಲ್ಲಿ ಸಿಂಹ ವಂಶಸ್ಥರಿಗೆ ಸೇರಬೇಕಿದ್ದಿತ್ತು ಅನ್ನೋ ವದಂತಿ ಇದೆ. ಲೇಖನ ಅದನ್ನು ಯಾರ ಬಳಿನೂ ಹೇಳ್ಕೊಂಡಿಲ್ಲ ಅಂದ. ವಿಕ್ರಾಂತ್ನ ಕಣ್ಗಳು ಕಿರಿದಾದವು. ಸಿಂಹ ವಂಶಸ್ಥರ ಆಸ್ತಿನ? ಅಂದರೆ ಅವಳು ಕೇವಲ ನಟಿಯಲ್ಲ, ಅವಳು ಯಾವುದೋ ಗುರಿಯೊಂದಿಗೆ ನನ್ನ ಹತ್ರ ಬಂದಿದ್ದಾಳೆ. ಆಕಾಶ್, ಇವತ್ತಿನ ಎಲ್ಲ ಶೆಡ್ಯೂಲ್ಸ್ ಬದಲಾಯಿಸು. ನಾವು ಲೇಖನಾಳ್ ಮನೆಗೆ ಹೋಗ್ತಿದ್ದೀವಿ, ಆದರೆ ಉದ್ಯಮಿ ಆಗಿ ಅಲ್ಲ, ಅವಳ ಸತ್ಯನ ಅರಿಯೋ ಬೇಟೆಗಾರನಾಗಿ. ಒಂದು ಕಡೆ ಮೌನವಾಗಿ ಸೇಡಿಗೆ ಸಿದ್ಧ ಆಗ್ತಿರೋ ಲೇಖನ, ಇನ್ನೊಂದು ಕಡೆ ತನ್ನ ಸಾಮ್ರಾಜ್ಯಕ್ಕೆ ಎದುರಾಗಿರೋ ಅಪಾಯನ ಅರಿಯೋದಕ್ಕೆ ಹೊರಟಿರೋ ವಿಕ್ರಾಂತ್. ಇಬ್ಬರ ನಡೆ ಇರೋದು ಕೇವಲ ಆ ಒಂದು ಹಳೆ ಫೋಟೋ ಮತ್ತು ರಹಸ್ಯದ ಪರದೆ. ಲೇಖನ ತನ್ನ ಪುರಾತನ ಬಂಗಲೆಯ ವರಾಂಡದಲ್ಲಿ ಕೂತು ಹಳೆ ಪುಸ್ತಕನ ಓದ್ತಾ ಇದ್ಲು. ಆಗಲೇ ಅಲ್ಲಿಗೆ ವಿಕ್ರಾಂತ್ ಸಿಂಹನ ವೈಯಕ್ತಿಕ ಸಹಾಯಕ ಮೀನ್ಸ್ ಪಿಎ ಆಕಾಶ್ ಬಂದಿಳ್ದ. ಅವನ ಕೈಯಲ್ಲಿ ಬೆಲೆ ಬಾಳೋ ಗಿಫ್ಟ್ ಬಾಕ್ಸ್ ಮತ್ತು ಅಗ್ರಿಮೆಂಟ್ ಫೈಲ್ಗಳಿದ್ವು. ಆಕಾಶ್ ವಿನಯದಿಂದಲೇ ಮಾತಾರಂಭಿಸ್ದ. ಅವನ ಧ್ವನಿಯಲ್ಲಿ ವಿಕ್ರಾಂತ್ನ ಅಧಿಕಾರದ ಸೊಕ್ಕಿನ ಛಾಯೆ ಇತ್ತು. ಆಕಾಶ್, ನಮಸ್ಕಾರ ಲೇಖನ ಮೇಡಮ್. ನಾನು ವಿಕ್ರಾಂತ್ ಸರ್ ಕಡೆಯಿಂದ ಬಂದಿದ್ದೀನಿ. ನಮ್ಮ ಫ್ಯಾಷನ್ ಎಂಪೈರ್ ಕಂಪ್ನಿ ಮುಂದಿನ 5 ವರ್ಷಗಳ ಗ್ಲೋಬಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೀವು ಸೈನ್ ಮಾಡಬೇಕಂತ ಸರ್ ಬಯಸ್ತಿದ್ದಾರೆ. ಇದು ಈ ಇಂಡಸ್ಟ್ರಿಯಲ್ಲೇ ಅತಿ ದೊಡ್ಡ ಡೀಲ್. ಇದರಲ್ಲಿರೋ ಅಮೌಂಟ್ ನೋಡಿದ್ರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ. ಲೇಖನ ಬುಕ್ನ ನಿಧಾನವಾಗಿ ಮುಚ್ಚಿ ಆಕಾಶತ್ತ ನೋಡಿದ್ಲು. ಅವಳ ಮುಖದಲ್ಲಿ ಯಾವುದೇ ಆಸೆ ಇರಲಿಲ್ಲ. ಲೇಖನ, ಆಕಾಶ್ ಅವರೇ, ವಿಕ್ರಾಂತ್ ಅವ್ರಿಗೆ ನಿಮ್ಮ ಮೇಲೆ ತುಂಬ ನಂಬಿಕೆ ಇದ್ದಾಗಿದೆ. ಆದರೆ ಅವರು ಒಂದು ವಿಷಯ ಮರ್ತಿದ್ದಾರೆ. ಪ್ರತಿಯೊಂದಕ್ಕೂ ಬೆಲೆ ಕಟ್ಟೋ ಅವರ ಅಭ್ಯಾಸ ಇಲ್ಲಿ ನಡೆಯೋದಿಲ್ಲ. ಆಕಾಶ್ ಸ್ವಲ್ಪ ಗಲ್ಬಿಲಿಯಾಗ್ಬಿಟ್ಟ. ಮೇಡಮ್, ಅರ್ಥ ಮಾಡ್ಕೊಳ್ಳಿ. ಈ ಚಿಕ್ಕ ಅರಮನೆಯಲ್ಲಿ ಇರೋದಕ್ಕಿಂತ ಈ ಡೀಲ್ ಒಪ್ಕೊಂಡ್ರೆ ನೀವು ಇಡೀ ವಿಶ್ವದ ಫ್ಯಾಷನ್ ಐಕಾನ್ ಆಗ್ಬೋದು. ಹಣ ಇದ್ದರೆ ನೀವು ಏನನ್ನು ಬೇಕಾದ್ರೂ ಪಡಿಬೋದು ಎಂಬುದು ನಮ್ಮ ಸರ್ ನಂಬಿಕೆ. ಲೇಖನ ಎದ್ದು ನಿಂತು ಮರ್ಯಾದೆಯಿಂದಲೇ ಹೀಗೆ ಹೇಳಿದ್ಲು. ಆಕಾಶ್ ಅವರೇ, ನಿಮ್ಮ ಸರ್ಗೆ ಹೋಗಿ ಒಂದು ಮಾತು ಹೇಳಿ. ಹಣದಿಂದ ಲೇಟೆಸ್ಟ್ ಫ್ಯಾಷನ್ ಬಟ್ಟೆಗಳನ್ನ ಕೊಂಡ್ಕೊಳ್ಬಹುದು, ಆದರೆ ಒಬ್ಬರ ಗುಣನ ಅಲ್ಲ. ಹಣದಿಂದ ದೊಡ್ಡ ಸಾಮ್ರಾಜ್ಯ ಕಟ್ಬೋದು, ಆದರೆ ಇನ್ನೊಬ್ಬರ ಗೌರವನ ಈ ಅರಮನೆ ಚಿಕ್ಕದಿರ್ಬೋದು. ಆದರೆ ಇಲ್ಲಿರೋ ಮರ್ಯಾದೆ ನಿಮ್ಮ ಫ್ಯಾಷನ್ ಎಂಪೈರ್ಗಿಂತ ದೊಡ್ಡದು. ಹಣದಿಂದ ಎಲ್ಲನೂ ಕೊಳ್ಳಬೋದು ಅನ್ನೋ ವಿಕ್ರಾಂತ್ ಅವರ ಅಹಂಕಾರಕ್ಕೆ ನನ್ನ ಈ ತಿರಸ್ಕಾರನೇ ಉತ್ತರ. ದಯವಿಟ್ಟು ಇಲ್ಲಿಂದ ಹೊರಡಿ. ಆಕಾಶ್ಗೆ ಏನು ಹೇಳಬೇಕಂತ ತೋಚಲಿಲ್ಲ. ಲೇಖನಾಳ ಈ ರಾಯಲ್
ರಿಜೆಕ್ಷನ್ ಕಂಡು ಅವನಿಗೆ ಬೆವರು ಇಳೀತು. ವಿಕ್ರಾಂತ್ ಸಿಂಹನಿಗೆ ಈ ವಿಷಯ ತಿಳಿಸಿದ್ರೆ ಅವನ ಪ್ರತಿಕ್ರಿಯೆ ಹೇಗಿರ್ಬೋದು ಎನ್ನೋ ಭಯ ಅವನನ್ನು ಆವರಿಸ್ತು. ವಿಕ್ರಾಂತ್ ಸಿಂಹ ತನ್ನ ಆಫೀಸ್ ಚೇಂಬರಲ್ಲಿ ಗಾಜಿನ ಕಿಟಕಿ ಮುಂದೆ ನಿಂತು ನಗರನ ನೋಡ್ತಿದ್ದ. ಆಕಾಶ್ ನಡುಗ್ತಾ ಒಳ ಬಂದ. ನಡೆದ ವಿಷಯನ ಭಯದಿಂದಲೇ ವಿವರಿಸ್ದ. ಲೇಖನಾಳ ತಿರಸ್ಕಾರದ ಮಾತುಗಳನ್ನು ಕೇಳಿದ ಕೂಡಲೇ ವಿಕ್ರಾಂತ್ ಒಂದು ಕ್ಷಣ ಸ್ತಬ್ಧನಾಗೋದ. ಆಕಾಶ್ ಅಂದ್ಕೊಂಡಿದ್ದ ವಿಕ್ರಾಂತ್ ಸಿಂಹ ಈಗ ಕೋಪದಿಂದ ಅಬ್ಬರಿಸ್ತಾನೆ, ಲೇಖನಾಳ ಕೆರಿಯರ್ ಹಾಳು ಮಾಡ್ತಾನೆ ಅಂತ. ಆದರೆ ಅಲ್ಲಿ ನಡೆದಿದ್ದೆ ಬೇರೆ. ಟ್ವಿಸ್ಟ್ ಇದೆ ನೋಡಿ. ವಿಕ್ರಾಂತ್ ತಕ್ಷಣವೇ ತಿರುಗ್ದ. ಅವನ ಮುಖದಲ್ಲಿ ಸಿಟ್ಟಿಗಿಂತ ಹೆಚ್ಚಾಗಿ ಒಂದು ರೀತಿ ವಿಚಿತ್ರವಾದ ಮೆಚ್ಚುಗೆ ಇತ್ತು. ಅವನು ಜೋರಾಗಿ ನಗ್ತಾ, ವಾವ್, ಹಣದ ಮುಖ ನೋಡಿ ಬಾಲ ಅಲ್ಲಾಡಿಸೋ ಜಗತ್ತಿನಲ್ಲಿ ಇಷ್ಟು ದೊಡ್ಡ ಆಫರನ್ನು ಮುಖಕ್ಕೆ ಹೊಡೆದಂತೆ ಬೇಡ ಅನ್ನೋ ಧೈರ್ಯ ಮಾಡಿದಾಳ. ಐ ಲೈಕ್ ಇಟ್ ಆಕಾಶ್. ಅವಳ ಆ ಆ್ಯಟಿಟ್ಯೂಡ್ ನಮ್ಮ ಫ್ಯಾಷನ್ ಎಂಪೈರ್ನ ಬ್ರ್ಯಾಂಡ್ ವ್ಯಾಲ್ಯೂಗಿಂತಲೂ ಜಾಸ್ತಿ ಇದೆ ಎಂದ. ಆಕಾಶ್ ಕಣ್ಬಿಟ್ಟ. ಸರ್, ಅವಳು ನಿಮ್ಮನ್ನು ಅವಮಾನ ಮಾಡಿದಾಳೆ, ನೀವು ಅವಳನ್ನು ಮೆಚ್ಕೊಳ್ತಿದ್ದೀರಾ? ವಿಕ್ರಾಂತ್ ಕಿಡಿಗೇಡಿತನದ ನಗು ನಕ್ಕು, ಶಿಕಾರಿ ಮಾಡೋನಿಗಿಂತ ಸಿಗದಂತೆ ಓಡುವ ಬೇಟೆ ಚಂದ ಆಕಾಶ್. ಅವಳ ಈ ಸ್ವಾಭಿಮಾನ ನನಗೆ ಇಷ್ಟವಾಯಿತು. ಈಗ ಅವಳನ್ನು ಬರೀ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾತ್ರ ಅಲ್ಲ, ಆ ಶಕ್ತಿ ಏನು ಅಂತ ಹತ್ತಿರದಿಂದಲೇ ನೋಡಬೇಕು. ಆಕಾಶ್, ನಾನೇ ಖುದ್ದಾಗಿ ಅವಳನ್ನು ಮೀಟ್ ಮಾಡಬೇಕು. ಈಗಲೇ ಫಿಕ್ಸ್ ಮಾಡು. ಆಕಾಶ್ಗೀಗ ದೊಡ್ಡ ಸಂಕಟನೇ ಶುರುವಾಗೋಯ್ತು. ಪಾಪ, ಲೇಖನಾಳ ಮನೆ ಹತ್ರ ಹೋಗೋದೇ ಸಾವು ಅಂತ ಅವನಿಗೆ ಗೊತ್ತಿತ್ತು. ಸರ್, ಪ್ಲೀಸ್ ಸರ್, ಬೇಡ, ಅವಳು ತುಂಬ ಡೇಂಜರ್. ಅವಳು ನನಗೆ ಮನೆಗೆ ಹೋದರೆ ಬಾಗಿಲು ಕೂಡ ತೆಗಿಯಲ್ಲ ಅಂದಿದ್ದಾಳೆ. ಯಾರೇ ಬರಲಿ ನಾನು ಯಾರನ್ನು ಮೀಟ್ ಮಾಡಲ್ಲ ಅಂತ ಅವಳು ಖಡಕ್ಕಾಗಿ ಮುಕ್ಕೊಡ್ದಂಗೆ ಹೇಳಿದಾಳೆ. ಅಲ್ಲಿಗೆ ಹೋದರೆ ನಮ್ಮ ಮರ್ಯಾದೆ ಹೋಗುತ್ತೆ ಸರ್ ಅಂತ ಆಕಾಶ್ ಅವನ ಕೈ ಕಾಲನ್ನ ಹಿಡಿಯೋದಷ್ಟೇ ಬಾಕಿ ಅನ್ನೋದಷ್ಟು ಬೇಡ್ಕೊಂಡ. ನಮ್ಮ ವಿಕ್ರಾಂತ್ ಏನು ಮಾಡ್ತಾನೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ.